ಅವ್ರ ಸಮಸ್ಯೆ ಬಂದದ್ದೇ ಅಲ್ಲಿ. ನಾನು ಡೈರೆಕ್ಟ್ ಪಂಚಾಯತಿ ಅಧ್ಯಕ್ಷರುಗಳಿಗೆ ನೀವೇ ಲೆಟರ್ ಕೊಟ್ಟಿದ್ದೀರಿ ಅನ್ನೋ ಸರ್ ಇನ್ನೊಂದು ವಾರ. ಸತ್ಯ. ಈಗ ನಾವು ಲೆಟ್ರ್ ಕೊಟ್ಟು ಹೇಳಿ ಟಯರ್ಡ್ ಆದ್ವಿ. ಆಮೇಲೆ ಪಂಚಾಯತ್ ಚೇರ್ಮನ್ಗಳು ಬಂದರು, ನಮ್ಗೆ ಕೊಟ್ರಿ ನಾವು ಮಾಡ್ಕೊಂಬರ್ತೀವಿ. ನಾನೇ ಕೊಟ್ಟರು ಮಾಡಿಲ್ಲಪ್ಪ, ನಿಮ್ದು ಹೆಂಗೆ ಇಲ್ಲ ಕೊಡ್ರಿ ಅಂತ ಹೇಳಿದ್ರು. ಲೆಟ್ರ್ ಕೊಟ್ವಿ, ಮಾಡ್ಕೊಂಬಂದರು. ನನಗೆ ಗೊತ್ತಿಲ್ಲ. ಶಿಫಾರಸ್ ಒಪ್ಪ್ಯಾರ. ಒಂದು ಮನಿ ಬಂದಿಲ್ಲ ಸರ್. 15,000 ಅಧ್ಯಕ್ಷರು ಅವ್ರ ಮೆಂಬರ್ಸ್ ಡೈರೆಕ್ಟ್ ಹೋಗಿ ಮಾಡ್ಕೊಂಡ್ ಬಂದಾರ. ನನಗೆ ಗೊತ್ತಿಲ್ಲ, ಡೈರೆಕ್ಟ್ ಮಾಡ್ಕೊಂಡ್ರು, ಇಂಡೈರೆಕ್ಟ್ ಮಾಡ್ಕೊಂಡ್ರು. ನಿನ್ನೆಯಿಂದ ಒಂದು 100 ಕರೆಗಳು ಬಂದಿದ್ದಾವೆ. ಈಗ ಅಲ್ಲಿರೋರಿಗೆ ಅನ್ಸುತ್ತೆ ಸರ್ ಲೆಟರ್ ನಿಮ್ದೇ ಇರ್ತದೆ. ಇದು ಶಾಸಕರು ಕೊಟ್ಟಿಲ್ಲ. ಮೊದಲು ಶಾಸಕರು ಕೂಡ ಇಡೀ ಕ್ಷೇತ್ರಕ್ಕೆ 6,000 ಕೊಡ್ರಿ ಅಂತ ನಾನು ಬರೆದಿದ್ದಲ್ಲ. ಇಡೀ ಕ್ಷೇತ್ರಕ್ಕೆ ನಾನು ಪಂಚಾಯತ್ಗಳಿಗೆ ನಾನೇ ಅನಿಸಿದ್ದೆ, ನೀವು ಪಂಚಾಯತ್ ಇಷ್ಟೋರಿ, ನೀವು ಇಷ್ಟೋರಿ ಅಂತೇಳಿ. ಆಮೇಲೆ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ, ಅದು ಅಧಿಕಾರ ಜನರಿಗೆ ಇರ್ತದೆ. ಅದು ನಿಜ, ಗ್ರಾಮ ಸಭೆಯಲ್ಲಿ ಆಯ್ಕೆ ಆಗಬೇಕು. ಬಟ್ ಇದು ನಾನು ಕೊಟ್ಟದ್ದು ಗ್ರಾಮ ಸಭೆಗೆ ಬಂದಿಲ್ಲ, ಅದು ಕೂಡ ಗ್ರಾಮ ಸಭೆಗೆ ಬಂದಿಲ್ಲ. ಆಯ್ತು, ಹಂಗೆ ಗ್ರಾಮ ಸಭೆಗೆ ಬರ್ದೇನೆ ಒಂದೊಂದೇ ಕುಟುಂಬ 3 ಕೊಟ್ಟಿದ್ದಾರೆ ಸರ್. ಏನ್ರಿ ಒಂದೇ ಕುಟುಂಬಗಳಿಗೆ 3 ಜನ ಕೊಟ್ಟಿದ್ದಾರೆ. ಅದನ್ನು ತೆಗೆದ್ರೆ ಹಿಂದೂ ಮುಂದಿನ ಸರ್ಕಾರಗಳದಾಗ ಈ ಸ್ವಚ್ಛ ಭಾರತ ಮೋದಿಯವ್ರದ್ದು ಒಂದೊಂದು ಮನೆಗೆ 9 ಟಾಯ್ಲೆಟ್ ಅದಾವ. ರೆಕಾರ್ಡ್ದಲ್ಲಿ ಮಾತ್ರ ಸ್ವಚ್ಛ ಭಾರತ. ಇನ್ನು ಯಾರ ಮನೆಯೂ ಸಂಡಾಸ ಆಗಿಲ್ಲ, ಶೌಚಾಲಯ ಆಗಿಲ್ಲ. ಸತ್ಯ ಹೇಳಿದೆ ಮುಳುವಾಗ್ತಾ ಇದೆ. ಹಾಂ, ಸತ್ಯ ಹೇಳಿದೆ ನೀವು ಕಂಟಕ ಆಗ್ತಾ ಇದೆ. ಈಗ ಸತ್ಯಕ್ಕೆ ಒಂದು ದಿವಸ ಜಯ ಸಿಕ್ಕೇ ಸಿಗ್ತದೆ. ನನಗೆ ಭರವಸೆ ಇದೆ. ಅಲ್ಲ, ಈ ವಿಷಯ ಹೇಳಲ್ಲ, ಭೇಟಿ ಆಗ್ಬಿಡ್ತೀನಿ. ಈಗ ತಾವು ಹೇಳಿದ್ರಿ CM ಅವ್ರು ನನ್ನನ್ನು ಕರೆದ್ರೆ ಮಾತಾಡ್ತೀನಿ ಅಂತ ಹೇಳಿದ್ರು. ನಿಮ್ಮ ಕ್ಷೇತ್ರದ ಜನರ ಸಮಸ್ಯೆ ಇದೆ, ನಿಮ್ಮ ಜನ ಸಂಕಷ್ಟ ಅನುಭವಿಸ್ತಾ ಇದ್ದಾರೆ, ನೀವು ಕೊಟ್ಟಿರೋ ಲಿಸ್ಟಿಗೆ ಅಪ್ರೂವಲ್ ಆಗ್ತಾ ಇಲ್ಲ. ನೀವು ಕಾಳಜಿ ವಹಿಸ್ಕೊಂಡು ಹೋಗಿ CM ಅವ್ರನ್ನ ಭೇಟಿಯಾಗಿ ಈ ವಿಚಾರ ಅವ್ರಿಗೆ ಮನವರಿಕೆ ಮಾಡ್ಕೊಡ್ಬೇಕು. ನಾನು CM ಅವರಿಗೆ ಹೇಳಿದ್ದೀನಿ, ನನಗೆ ಮನೆ ಕೊಟ್ಟಿಲ್ಲ ಅಂಥೇಳಿ. ಪಾಪ ಅವರು ಏನು ಮಾಡೋಕ್ಕಾಗಲ್ಲ ಕಾಣಿಸು, ನನಗೂ ಮನೆ ಬರಲಿಲ್ಲ. ಅಲ್ಲ, ಇದು ಆಳಂಕೆ ಯಾಕಂತ ಸರ್, ಈಗ ಬೆಳೆ ಇನ್ಶೂರೆನ್ಸ್ ವಿಚಾರಕ್ಕೂ ಬಂದಾಗ ನೀವು ಒಂದಕ್ಕೊಂದು ಲಿಂಕ್ ಹಚ್ಬೇಡ್ರಿ. ಇಲ್ಲ, ಅಲ್ಲೂ ಹಂಗೆ ಬೆಳೆ ಇನ್ಶೂರೆನ್ಸು ನಮಗೂ ಬಂದಿದೆ. ಬರೀ ಚಿತ್ತಾಪುರ ಶೆಡಮ್ ಮಾತ್ರ ಬಂದಿಲ್ಲ, ನಮಗೂ ಬಂದಿದೆ. ಇನ್ನೂ ಒಂದು ಫೈನಲ್ ಕಂತು ಬರಬೇಕು. ಹೈಯೆಸ್ಟ್ ಯಾಕೆ ಬಂತು ಅಂದರೆ, ನಾನು ವೈಜ್ಞಾನಿಕವಾಗಿ ಕಾಳಜಿ ವಹಿಸಿ ಸಭೆ ನಡೆಸಿ ಅವರಿಗೆಲ್ಲ ಹೊಲ ಓಡಾಡಿಸಿ ಅವರಿಂದ ಕರೆಕ್ಟಾಗಿ ಎಲ್ಲ ಸೈಂಟಿಫಿಕ್ ಅದ. ಈಗ ಇನ್ಶೂರೆನ್ಸು 200 ಕೋಟಿ ಮೇಲೆ ಬಂದಿದೆ. 200 ಕೋಟಿ ಮೇಲೆ ಬಂದ. ಇನ್ಶೂರೆನ್ಸ್ ರೈತರು ಮಾಡಿಸಿದ್ದಾರೆ, ಅವರಿಗೆಲ್ಲ ಜಮಾ ಆಗಿದೆ. ರಿಜಿಸ್ಟ್ರೇಷನ್ ನಮ್ಮಲ್ಲಿ ಎಷ್ಟಾಗ್ಯಾವಲ್ಲ, ಬೇರೆ ತಾಲೂಕು ಎಲ್ಲಿ ಆಗಿಲ್ಲ. ನಮ್ಮಲ್ಲಿ ಅವೇರ್ನೆಸ್ ಮಾಡಿಸಿದ್ದೆವು. ಹೌದು.